ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ ಅನ್ನ ಯಾವ ತರ ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ. ಹ್ಯಾಂಡ್ ವರ್ಕ್ ಇಂದ ಆರಿ ವರ್ಕ್ ಬರಲ್ಲ ಅಂದ್ರೆ ಈ ತರ ಡಿಸೈನ್ಸ್ ಗಳನ್ನ ನೀವು ಸಿಂಪಲ್ ಆಗಿ ವರ್ಕ್ ಮಾಡ್ಕೋಬಹುದು. ನಾರ್ಮಲ್ ನೀಡಲ್ ನಿಂದ ಗ್ರ್ಯಾಂಡ್ ಆಗಿ ಬ್ಲೌಸ್ಗೆ ಯಾವ ತರ ವರ್ಕ್ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಬೇಕಾಗುತ್ತೆ. ಒಂದು ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಕಾಟನ್ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಬರೀ ಒಂದು 10 ರುಪೀಸ್ ಖರ್ಚು ಮಾಡಿ ನೀವು ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ ಅನ್ನ ಮಾಡ್ಕೋಬಹುದು. ಇದು ನೋಡಿ ಮೆಟಲ್ ಬೀಡ್ಸು 10 ರೂಪಾಯಿಗೆ 1 ತೊಲೆ. ಇದು ನಿಮ್ ಕಡೆ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ನಮ್ ಕಡೆ ಇದು 10 ರೂಪಾಯಿಗೆ 1 ತೊಲೆ ಮೆಟಲ್ ಬೀಡ್ಸ್. ಇದು ಕಲರ್ ಹೋಗೋದಿಲ್ಲ. ಈ ತರ ಬೀಡ್ಸ್ ಗಳನ್ನ ಬಳಸಿ ನಾನು ವರ್ಕ್ ಅನ್ನ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ವರ್ಕ್. ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನೀವು ಬರೀ ಬ್ಯಾಕ್ ನೆಕ್ ಕೂಡ ಮಾಡ್ಕೋಬಹುದು. ನೋಡಿ ಈ ತರ ಸಿಂಪಲ್ ಆಗಿದ್ದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಿದೆ. ಯಾವುದೇ ರೀತಿಯ ಇಲ್ಲಿ ಪೈಪಿಂಗ್ ಅನ್ನ ಮಾಡಿಲ್ಲ. ಈ ತರ ಇದ್ರೆ ನೀಟಾಗಿ ಬರುತ್ತೆ ಈ ವರ್ಕ್ ಮಾಡೋದಕ್ಕೆ. ಬರೀ ಬ್ಯಾಕ್ ನೆಕ್ ಕೂಡ ಮಾಡ್ಕೋಬಹುದು. ಇಲ್ಲ ಅಂದ್ರೆ ರೈಟ್ ಸೈಡ್ ಇಂದ ಇಲ್ಲಿ ಮುಂದ್ಗಡೆಯಿಂದ ಕೂಡ ನೀವು ವರ್ಕ್ ಅನ್ನ ಹಾಕ್ಬೋದು. ನಾನಿಲ್ಲಿ ಬರೀ ಬ್ಯಾಕ್ ನೆಕ್ ಮಾತ್ರ ಮಾಡಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಈಗ ತೋರಿಸ್ತಿದ್ದೀನಲ್ಲ ಬ್ಯಾಕ್ ನೆಕ್ ಡಿಸೈನ್, ಇದನ್ನ ನೀವು ಸ್ಲೀವ್ಸ್ಗೂ ಕೂಡ ಟ್ರೈ ಮಾಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಅನ್ನ ಯಾವಾಗ್ಲೂ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಈ ಸೈಡ್ ಇಂದ ಹಾಕಿದ್ರೆ ನಮ್ಗೆ ಹಾಕೋದಕ್ಕೆ ಈಸಿಯಾಗಿ ಬರುತ್ತೆ. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಅಲ್ಲಿ ನೋಡಿ ನೀಡಲ್ ಅನ್ನ ಈ ತರ ಚುಚ್ಕೊಳ್ಳಿ. ಕೆಳಗಡೆಯಿಂದ ಮೇಲ್ ತರಬೇಕು. ಮತ್ತೆ ಕೆಳಗಡೆ ತಗೊಂಡೋಗಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು, ಬಿಚ್ಕೊಳ್ಳದೆ ಇರೋ ರೀತಿ. ಲಾಕ್ ಅನ್ನ ಮಾಡಿದ್ಮೇಲೆ ಇದಕ್ಕೆ ನಾನಿವಾಗ 4 ಬೀಡ್ಸ್ ಗಳನ್ನ ಹಾಕ್ತೀನಿ. ತುಂಬಾ ಚಿಕ್ಕದಿದೆ ಬೀಡ್ಸ್. ಬೇಕಿದ್ರೆ ನೀವು 3 mm ಇರುವಂತಹ ಬೀಡ್ಸ್ ಕೂಡ ತಗೋಬಹುದು. ನಾನಿಲ್ಲಿ 0 ಸೈಜ್ ತಗೊಂಡಿದ್ದೀನಿ. ಓಕೆ, 4 ಬೀಡ್ಸ್ ಹಾಕಿದ್ಮೇಲೆ ಈ ತರ ಇಟ್ಕೊಳ್ಳಿ. ಈ ಸೈಡ್ ಇಂದ ನೋಡಿ, ಈ ಸೈಡ್ ಇಂದ ಲಾಸ್ಟ್ ಬೀಡಿಂದ ಈ ತರ ನೀಡಲ್ ನ ಹಾಕಿ ಇದ್ರ ಒಳಗಡೆ ಕೆಳಗಡೆ ಚುಚ್ಕೋಬೇಕು ಡೈರೆಕ್ಟ್ ಆಗಿ. ಈ ತರ ಅರ್ಥ ಆಯ್ತು ಅನ್ಕೋತೀನಿ. ಈ ತರ ಕೆಳಗಡೆಗೆ ಚುಚ್ಕೊಳ್ಳಿ. ನೋಡಿ ಈ ಶೇಪ್ ಅಲ್ಲಿ ಬರುತ್ತೆ. ಇವಾಗ ಇದನ್ನ ಈ ತರ ಇಟ್ಕೊಂಡು ಮತ್ತೆ ಕೆಳಗಡೆಯಿಂದ ಈ ಬೀಡ್ ಇದೆಯಲ್ಲ ಇದ್ರ ಪಕ್ಕನೆ ಸೂಜಿನ ಈ ತರ ಮೇಲ್ಗಡೆ ತಗೊಂಡ್ ಬನ್ನಿ. ಈ ತರ ಇವಾಗ ಈ ಲಾಸ್ಟ್ ಬೀಡಿಂದ ಇದ್ರ ಒಳಗಡೆ ಹಾಕಿ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೊಳ್ಳಿ. ನೋಡಿ ಈ ತರ ಬರುತ್ತೆ. ಮತ್ತೆ ಇದೇ ಬೀಡ್ ಪಕ್ಕನೆ ಕೆಳಗಡೆಯಿಂದ ನೀಡಲು ಈ ತರ ಮೇಲ್ ತರ್ತೀನಿ. ಈ ತರ ಮೇಲ್ ತಂದ್ಮೇಲೆ ಇದ್ರ ಒಳಗಡೆಗೆ ಹಾಕಿ ನೀಡಲ್ ಅನ್ನ ಇದ್ರ ಒಳಗಡೆ ಹಾಕ್ಬೇಕು. ಇವಾಗ ಇದಕ್ಕೆ ನಾನು 3 ಬೀಡ್ಸ್ ಗಳನ್ನ ಪೋಣಿಸ್ಕೋತೀನಿ. ಸ್ಟಾರ್ಟಿಂಗ್ ಮಾತ್ರ 4 ಬರುತ್ತೆ. ಅದಾದ್ಮೇಲೆ ಬರೀ 3 ಬೀಡ್ಸ್ ಗಳು ಮಾತ್ರ. ಓಕೆ, ಇವಾಗ 3 ಬೀಡ್ಸ್ ಗಳನ್ನ ಪೋಣಿಸ್ಕೊಂಡಿದೀನಿ. ಈ ತರ ಇಟ್ಕೊಂಡು ಇದೇ ಬೀಡಿಂದಾನೆ ನೀಡಲು ಡೈರೆಕ್ಟ್ ಆಗಿ ಕೆಳಗಡೆ ಬರ್ಲಿ. ಈ ತರ ನೋಡಿ ಈ ತರ ಕಾಣಿಸುತ್ತೆ. ಮತ್ತೆ ಇದನ್ನ ಈ ತರ ಇಟ್ಕೋಬೇಕು. ಈ ಮುಂದ್ಗಡೆ ಬೀಡ್ ಇದೆಯಲ್ಲ ಅದ್ರ ಪಕ್ಕನೆ ನೀಡಲು ಈ ತರ ಕೆಳಗಡೆಯಿಂದ ತಗೊಂಡ್ ಬರ್ಬೇಕು. ತಂದು ಈ ಬೀಡಿಂದ ಮುಂದ್ಗಡೆ ಬಂದಿರುತ್ತಲ್ಲ ಈ ಬೀಡಿಂದ ಮತ್ತೆ ಕೆಳಗಡೆ ಚುಚ್ಕೊಳ್ಳಿ. ಈ ತರ ಚುಚ್ಕೊಂಡು ಮತ್ತೆ ಇದರ ಕೆಳಗಡೆ ಇದೇ ಜಾಗಕ್ಕೆ ನೀಡಲು ಮೇಲ್ ತಂದು ಈ ಬೀಡ್ ಒಳಗಡೆಗೆ ಹಾಕ್ಬೇಕು ದಾರನ. ಮತ್ತೆ ಇದಕ್ಕೆ 3 ಬೀಡ್ಗಳನ್ನ ಪೋಣಿಸ್ಕೋಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಒಂದ್ 2-3 ಸ್ಟೆಪ್ ನೋಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಮತ್ತೆ 3 ಬೀಡ್ಗಳನ್ನ ಹಾಕಿದೀನಿ. ಇವಾಗ
ಈ ಬೀಡಿಂದಾನೇ ಕೆಳಗಡೆ ಚುಚ್ಕೋತೀನಿ ಈ ತರ. ಮತ್ತೆ ಈ ತರ ಬರುತ್ತೆ. ಮುಂದ್ಗಡೆ ಇರೋ ಬೀಡ್ಗೆ ಈ ತರ ಕೆಳಗಡೆಯಿಂದ ತಂದು ಆ ಬೀಡ್ ಒಳಗಡೆ ದಾರನ ಹಾಕಿ ಕರೆಕ್ಟ್ ಆಗಿ ಕೆಳಗಡೆ ಚುಚ್ಕೋಬೇಕು. ಮತ್ತೆ ಅದರ ಪಕ್ಕನೆ ನೀಡಲ್ ತರಬೇಕು. ಅದರ ಒಳಗಡೆಗೆ ನೀಡಲ್ ಅನ್ನ ಹಾಕಿ ಇದಕ್ಕೆ ಮತ್ತೆ 3 ಬೀಡ್ಗಳನ್ನ ಪೋಣಿಸ್ಕೋಬೇಕು. 3 ಬೀಡ್ಗಳನ್ನ ಪೋಣಿಸ್ಕೊಂಡ್ಮೇಲೆ ಈ ತರ ಇಟ್ಕೊಳ್ಳಿ. ಈ ಬೀಡಿಂದ ಕರೆಕ್ಟ್ ಆಗಿ ಕೆಳಗಡೆ ಚುಚ್ಕೊಳ್ಳಿ. ಮತ್ತೆ ಮುಂದ್ಗಡೆ ಬೀಡ್ ಪಕ್ಕನೆ ನೀಡಲು ಕೆಳಗಡೆಯಿಂದ ತರಬೇಕು. ಮತ್ತೆ ಇದರ ಒಳಗಡೆಗೆ ಹಾಕಿ ಕೆಳಗಡೆ ಚುಚ್ಕೋಬೇಕು ಈ ತರ. ಮತ್ತೆ ಅದರ ಪಕ್ಕನೆ ತಂದು ಅದರ ಒಳಗಡೆ ಹಾಕ್ಬೇಕು ಈ ತರ. ಮತ್ತೆ ಇದಕ್ಕೆ 3 ಬೀಡ್ಗಳನ್ನ ಪೋಣಿಸ್ಕೊಂಡು ಈ ತರ ಇಟ್ಕೊಳ್ಳಿ. ಈ ಬೀಡಿಂದ ಕೆಳಗಡೆ ಚುಚ್ಕೊಳ್ಳಿ ಡೈರೆಕ್ಟ್ ಆಗಿ ಈ ತರ. ಮತ್ತೆ 3 ಬೀಡ್ಗಳನ್ನ ಹಾಕಿ ಈ ತರ ಮಾಡ್ಕೊಂಡ್ಮೇಲೆ ಸೇಮ್ ಇದೇ ಮೆಥಡ್ ಅನ್ನ ಪೂರ್ತಿ ಬ್ಲೌಸ್ ಕಂಪ್ಲೀಟ್ ಆಗೋವರೆಗೂ ನೀವು ಮಾಡ್ತಾ ಹೋಗಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆರಿ ವರ್ಕ್ ಮಾಡಿಸೋದು ಬೇಕಾಗಿಲ್ಲ. ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ವರ್ಕ್ ಹಾಕ್ಸೋ ಅವಶ್ಯಕತೆ ಇಲ್ಲ. ತುಂಬಾನೇ ಗ್ರ್ಯಾಂಡ್ ಆಗಿ ಒಂದು 10 ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ಒಂದು ಬರೀ ನೀಡಲ್ ಮತ್ತೆ ಕಾಟನ್ ಥ್ರೆಡ್ ಇಂದ ನೀವೇ ವರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ತರ ಇದನ್ನ ಪೂರ್ತಿಯಾಗಿ ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ಒಂದು ಲುಕ್ ಬರುತ್ತೆ. ಈಗ ಅರ್ಧ ಆಗಿದೆ ಅಲ್ಲ, ಅಷ್ಟು ಅನ್ಸೋದಿಲ್ಲ. ನೀಟಾಗಿ ಕಂಪ್ಲೀಟ್ ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿಯಾಗಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಎಂಡಲ್ಲಿ ಲಾಕ್ ಯಾವ ತರ ಮಾಡ್ಕೋಬೇಕಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ಇದು, ಸಾರಿ ಬ್ಲೌಸ್ಗೆ. ಎಂಡಲ್ಲಿ ಯಾವ ತರ ಮಾಡ್ಕೊಂಡಿದೀನಿ ಅಂತ ತೋರಿಸ್ತಾ ಇದೀನಿ ನೋಡಿ. ಲಾಸ್ಟ್ ಅಲ್ಲಿ ಕೂಡ ಈ ತರ ಬೀಡ್ಸ್ ಗಳನ್ನ ಹಾಕಿದ್ಮೇಲೆ ಲಾಸ್ಟ್ ಬೀಡಿಂದ ಈ ತರ ತಗೊಂಡು ಲಾಸ್ಟ್ ಬೀಡಿಂದ ನೀಡಲ್ನ ಹಾಕಿ ಕೆಳಗಡೆನೆ ತಗೋಬೇಕು. 2 ಸಲ ಮಾಡ್ಕೋತೀನಿ ಲಾಸ್ಟ್ ಅಲ್ಲಿ ಇರೋದ್ರಿಂದ. ಇನ್ನೊಂದ್ಸಲ ಮೇಲ್ ತಂದು ಮತ್ತೆ ಈ ಬೀಡಿಂದ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ತರ ಬ್ಯಾಕ್ ಸೈಡ್ ಅಲ್ಲಿ ಲಾಕ್ ಅನ್ನ ಮಾಡ್ಬೇಕು. ಬಿಚ್ಕೊಳ್ದೆ ಇರೋ ತರ ಲಾಕ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಬೇಕಂತೇನಿಲ್ಲ. ತುಂಬಾ ಸಿಂಪಲ್ ಆಗಿದೆ, ಹಾಕೋದಕ್ಕೆ ಈಸಿ ಆಗಿದೆ. ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಡಿಸೈನ್ ಅನ್ನ ಮಾಡೋದಕ್ಕೆ. ಟೈಮ್ ಇದ್ದಾಗ ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದು 3 to 4 ಅವರ್ಸ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಕುಂತ್ರೆ ಒಂದು ಗಂಟೆ ಅಥವಾ 1.5 ಗಂಟೆಯಲ್ಲಿ ಮಾಡ್ಕೋಬಹುದು. ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ತುಂಬಾನೇ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಸೇಮ್ ಆರಿ ವರ್ಕ್ಗೆ ಯಾವ ತರ ವರ್ಕ್ ಅನ್ನ ಮಾಡಿರ್ತಾರೋ ಅದೇ ತರ ಕಾಣಿಸ್ತಾ ಇತ್ತು ಈ ವರ್ಕ್ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬ್ಲೌಸ್ಗೂ ಕೂಡ ಗ್ರ್ಯಾಂಡ್ ಲುಕ್ ಬರುತ್ತೆ. ಈ ಬ್ಲೌಸ್ಗೆ ಇದು ಬೀಡ್ಸ್ ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟಕ್ಕೆ ನಾವು ಫಿನಿಶಿಂಗ್ ಮಾಡೋ ಬದ್ಲಿ ಇಲ್ಲಿ ನೋಡಿ ಸ್ಟೋನ್ ಲೇಸು ಮತ್ತೆ ಬಾಲ್ ಚೈನ್ ಅನ್ನ ಹಾಕಿ ಒಂದು ಅಗಲವಾಗಿ ನಾವು ವರ್ಕ್ ಬರೋ ತರ ಕೂಡ ಮಾಡ್ಕೋಬಹುದು. ಸೇಮ್ ಹಾರಿ ವರ್ಕ್ ಹಾಕ್ಸಿದ್ರೆ ಯಾವ ತರ ಇರುತ್ತೋ ಅದೇ ತರ ಕಾಣಿಸುತ್ತೆ ಬ್ಲೌಸ್ ಕೂಡ. ಇದೇ ಡಿಸೈನ್ ಅನ್ನ ಸ್ಲೀವ್ಸ್ಗೂ ಕೂಡ ಮಾಡ್ಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸ್ಗೆ ನಾನು ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ತೀನಿ. ನನ್ನ ಇನ್ನೊಂದು ಚಾನೆಲ್ ನಲ್ಲಿ ಹಾಕ್ತೀನಿ ಈ ವಿಡಿಯೋನ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ತರ ಬಂದಿದೆ. ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ನೀವೊಮ್ಮೆ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ.
ವಿಡಿಯೋನ ಎಂಡ್‌ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.